ರಾಜ್ಯ ಕಾಂಗ್ರೆಸ್ನಲ್ಲಿ ನಿಲ್ಲದ ಪವರ್ ಶೇರಿಂಗ್ ಫೈಟ್ ಕಳೆದ 2-3 ದಿನಗಳಿಂದಲೂ ಕೂಡ ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಪವರ್ ಶೇರಿಂಗ್ ಫೈಟ್ ಜೋರಾಗಿ ನಡೀತಾ ಇದೆ. ಪವರ್ ಸೆಂಟರ್ ಆದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನಿವಾಸ. ಯಾವಾಗ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಬೆಂಗಳೂರಿಗೆ ಆಗಮಿಸಿದ್ರು, ಪವರ್ ಶೇರಿಂಗ್ ವಿಚಾರದಲ್ಲಿ ಮಧ್ಯಪ್ರವೇಶ ಆದ್ರು. ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನಿವಾಸ ಈಗ ಪವರ್ ಸೆಂಟರ್ ಆಗಿದೆ. ಖರ್ಗೆ ಮನೆಗೆ ಸಚಿವ ಮಹದೇವಪ್ಪ ವೆಂಕಟೇಶ್ ಭೇಟಿ ಕೊಟ್ಟಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಭೇಟಿಯಾಗಿದ್ದಾರೆ. ಮತ್ತೊಂದು ಕಡೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಸಂಪುಟದಿಂದ ವೆಂಕಟೇಶ್ ಹೆಬ್ಬಾಳ್ಕರ್ ಕೈ ಬಿಡುವಂತಹ ಸಾಧ್ಯತೆ ಇರೋದ್ರಿಂದ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಮಾಡೋದಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿದ್ದಾರೆ. ನಮ್ಮನ್ನ ಮುಂದುವರಿಸಬೇಕು ಅಂತ ಹೇಳಿ ಇಬ್ಬರು ಕೂಡ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಒಂದು ವೆಂಕಟೇಶ್ ಹಾಗೆ ಲಕ್ಷ್ಮಿ ಹೆಬ್ಬಾಳ್ಕರ್. ಚಿತ್ರದುರ್ಗ ಕಾಂಗ್ರೆಸ್ ನಾಯಕರಿಂದಲೂ ಕೂಡ ಖರ್ಗೆ ಭೇಟಿ ಆಗಿದೆ. ಚಳ್ಳಕೆರೆ ಶಾಸಕ ರಘುಮೂರ್ತಿ, ಹೊಸದುರ್ಗ ಶಾಸಕ ಗೋವಿಂದಪ್ಪ, ಚಿತ್ರದುರ್ಗ ಮಾಜಿ ಸಂಸದ ಚಂದ್ರಪ್ಪರಿಂದಲೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಲಾಗಿದೆ. ಯಾಕಂದ್ರೆ ಸಚಿವ ಮಹದೇವಪ್ಪ, ವೆಂಕಟೇಶ್, ಲಕ್ಷ್ಮಿ ಹೆಬ್ಬಾಳ್ಕರ್ ಎಲ್ಲರೂ ಕೂಡ ತಮ್ಮ ಸ್ಥಾನವನ್ನ ಉಳಿಸಿಕೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿ, ನಮ್ಮನ್ನ ಸಂಪುಟದಿಂದ ಕೈ ಬಿಡಬಾರದು ಅನ್ನುವಂಥ ನಿಟ್ಟಿನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಮನೆಗೆ ನಿರಂತರವಾಗಿ ಎಲ್ಲಾ ಕಾಂಗ್ರೆಸ್ ನಾಯಕರು ಕೂಡ ಈಗ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಜೊತೆಗೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಕುರ್ಚಿ ಕಾದಾಟ ದಿನದಿಂದ ದಿನಕ್ಕೆ ಕಾವು ಪಡೆದುಕೊಳ್ತಾ ಇದೆ. ಯಾರೆಲ್ಲ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಆಗ್ತಾರೆ ಅಥವಾ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಆಗ್ತಾರೆ, ಜೊತೆಗೆ ಡಿಕೆಶಿ ಅವರನ್ನ ಸಹ ಭೇಟಿ ಆಗ್ತಾ ಇದ್ದಾರೆ. ಸೊ ಒಂದ್ ರೀತಿಯಾಗಿ ಕಾಂಗ್ರೆಸ್ನಲ್ಲಿ ಅದರಲ್ಲೂ ನವೆಂಬರ್ ಕ್ರಾಂತಿ ಆಗುತ್ತೆ ಅನ್ನುವಂತಹ ಮಾತುಗಳು ಈಗ ನಿಜ ಆಗ್ತಾ ಬರ್ತಾ ಇದೆಯಾ? ಹಾಗಿದ್ರೆ ನವೆಂಬರ್ ಕ್ರಾಂತಿ ಆಗ್ತಾ ಇದೆಯಾ ಅನ್ನುವಂಥದ್ದು ಎಲ್ಲರಲ್ಲೂ ಕೂಡ ಈಗ ಕುತೂಹಲ ಇರುವಂಥದ್ದು. 2-3 ದಿನ ಇದ್ರಲ್ಲ, ಅದು ಕರೆಕ್ಟ್ ಸಿಕ್ಕಲ್ಲ. ಒಂದು ಭೇಟಿ ಆದ್ವಿ. ಅದು ಬಿಟ್ಟು ಬೇರೆ ಏನೇನಿಲ್ಲ, ಯಾವ ವಿಷಯನೂ ಮಾತಾಡಲಿಲ್ಲ. ಪಕ್ಷ ಸಂಘಟನೆಗಳು ಮಾಡೋದು, ಚುನಾವಣೆಗಳನ್ನು ಎದುರಿಸೋದು, ಕಾರ್ಯಕರ್ತರಲ್ಲಿ ಶಕ್ತಿ ತುಂಬೋದನ್ನು ಬಿಟ್ಟು ನೀವು ಹೇಳಿದಂತ ಒಂದು ವಿಷಯನೂ ಚರ್ಚೆ ಆಗಿದೆ. ಸ್ಥಳೀಯ ಚುನಾವಣೆ ಇದೆಯಲ್ಲ, ಲೋಕಲ್ ಬಾಡಿ ಎಲೆಕ್ಷನ್ಸ್ ಇದೆಯಲ್ಲ, ಯಾವ ರೇಷ್ ನಡೀತಾ ಇಲ್ವಲ್ಲ ರೇಸ್ ಈಗ. ಅವ್ರು ಏನ್ ಹೇಳಿದ್ರೆ ನನಗೆ ಗೊತ್ತಿಲ್ಲ. ರೇಸ್ ಅಂತೂ ಇಲ್ಲ, ದರ್ ಇಸ್ ನೋ ರೇಸ್. ಅದೊಂದನ್ನು ಮಾತಾಡಲಿಲ್ಲ, ಏನನ್ನೂ ಮಾತಾಡಲಿಲ್ಲ. ನಮ್ಮ ಎಐಸಿಸಿಯ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಖರ್ಗೆ ಸಾಹೇಬ್ರಿಗೆ ಇನ್ವಿಟೇಷನ್ ಕೊಡಲಿಕ್ಕೆ ಬಂದಿದ್ದೆ. ಸೊ ರಾಹುಲ್ ಗಾಂಧಿ ಸಾಹೇಬರು ನಮ್ಮ ದೇಶದಲ್ಲಿಲ್ಲ, 26ಕ್ಕೆ ಬರ್ತಾರೆ. ಸೊ ಅವ್ರ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಖರ್ಗೆ ಸಾಹೇಬರು ತಮ್ಮ ಡೇಟ್ನ ಕನ್ಫರ್ಮ್ ಮಾಡಿದ್ದಾರೆ. ಅವ್ರು ಮಾತಾಡ್ತೀನಿ ಅಂತ ನನಗೆ ಹೇಳಿದ್ದಾರೆ. ನಾವು ಆಲ್ರೆಡಿ ಸಿಎಂ ಸಾಹೇಬರು ಈಗಾಗಲೇ ಪಕ್ಷದ ಅಧ್ಯಕ್ಷರು ಸಿಎಂ ಸಾಹೇಬರು ಲೆಟರ್ ಬರೆದಿದ್ದಾರೆ. ನೋಡೋಣ, ಅವ್ರು ಇನ್ನೂ ಕನ್ಫರ್ಮ್ ಮಾಡಿಲ್ಲ, ನೋಡೋಣ. ಬೆಳಗ್ಗೆಯಿಂದಲೂ ಚಟುವಟಿಕೆಗಳ ತಾಣವಾದ ಸಿಎಂ ಮನೆ. ಸಿಎಂ ಮನೆಗೂ ಆಪ್ತ ಸಚಿವರು, ಶಾಸಕರ ದಂಡೇ ಹರಿದು ಬರ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡೋದಕ್ಕೆ ಖರ್ಗೆ ಭೇಟಿ ಬಳಿಕ ಸಿಎಂ ಮನೆಗೆ ಮಹದೇವಪ್ಪ ಭೇಟಿ ಕೊಟ್ಟಿದ್ದಾರೆ. ಹಾಗಿದ್ರೆ ಯಾವ ವಿಚಾರಕ್ಕೆ ಈಗ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಆಗ್ತಾ ಇದ್ದಾರೆ? ಎಂಸಿ ಸುಧಾಕರ್, ಭೈರತಿ ಸುರೇಶ್, ಪೊನ್ನಣ್ಣ ಭೇಟಿ ಕೊಟ್ಟಿದ್ದಾರೆ. ನಿನ್ನೆ ಖರ್ಗೆ ಮನೆಯಲ್ಲಾದ ಮೀಟಿಂಗ್ ಬಗ್ಗೆ ಹಾಗಿದ್ರೆ ಚರ್ಚೆ ನಡೀತಾ ಇದೆಯಾ? ಸುಮಾರು 2 ಗಂಟೆಗಳ ಕಾಲ ಚರ್ಚೆ ನಡೆಸಿ ಅಲ್ಲಿಂದ ಎಲ್ಲರೂ ಕೂಡ ತೆರಳಿದ್ದಾರೆ, ಸಚಿವರು, ಶಾಸಕರು. ಇತ್ತ ಡಿಕೆಶಿ ಭೇಟಿಯಾದ ಶಾಸಕ ಕುಣಿಗಲ್ ರಂಗನಾಥ್ ಖಾಸಗಿ ಕಾರ್ಯಕ್ರಮಕ್ಕೆ ತೆರಳಿದಂತಹ ಡಿಸಿಎಂ ಡಿಕೆಶಿ ಇನ್ನು ಯಾವುದೇ ಪ್ರತಿಕ್ರಿಯೆ ಕೊಡದೆ ಡಿಸಿಎಂ ಡಿಕೆಶಿ ಅಲ್ಲಿಂದ ತೆರಳಿದ್ದಾರೆ. ಯಾಕಂದ್ರೆ ರಾಜಕೀಯ ಚಟುವಟಿಕೆಗಳು ಈಗ ಗರಿಗೆದರಿದೆ. ಪ್ರಮುಖವಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಚ್ಚಾಟ ಯಾವಾಗ ಶುರುವಾಯಿತು ಅವಾಗಿನಿಂದ ಇವಾಗಿನವರೆಗೂ ಕೂಡ ಎಲ್ಲ ಸಚಿವರು, ಶಾಸಕರು ಕೂಡ ಸಿಎಂ ಅವರನ್ನ ಭೇಟಿ ಆಗ್ತಾ ಇದ್ದಾರೆ. ಜೊತೆಗೆ ಡಿಕೆಶಿ ಅವರನ್ನ ಸಹ ಭೇಟಿ ಆಗ್ತಾ ಇದ್ದಾರೆ.
ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ಖರ್ಗೆ ಮನೆಯಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮತ್ತೊಂದು ಕಡೆ ಕಾರ್ತಿಕ್ ಸಿಎಂ ಮನೆಯಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ಕೃಷ್ಣ, ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ಯಾವಾಗ ಬೆಂಗಳೂರಿಗೆ ಆಗಮಿಸಿದ್ರು ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಅವರ ಮನೆ ಒಂದು ಪವರ್ ಸೆಂಟರ್ ಆಗ್ಬಿಟ್ಟಿದೆ. ಎಲ್ಲ ಸಚಿವರು ಶಾಸಕರು ಅವರನ್ನ ಹೋಗಿ ಭೇಟಿ ಆಗ್ತಾ ಇದ್ದಾರೆ. ಅಂದ್ರೆ ಯಾವ ವಿಚಾರದ ಬಗ್ಗೆ ಅಲ್ಲಿ ಜೋರಾಗಿ ಚರ್ಚೆಗಳು ನಡೀತಾ ಇದೆ? ಚೈತ್ರ, ಒಂದು ಸಂಪುಟ ಪುನರಚನೆ ಅನ್ನುವಂಥದ್ದು, ಸಂಪುಟ ಪುನರಚನೆ ಆದರೆ ಎಲ್ಲೊಂದು ಕಡೆ ಸಚಿವರು ತಮ್ಮ ಸ್ಥಾನವನ್ನು ಕಳೆದುಕೊಳ್ತೀವಿ ಅನ್ನೋ ಒಂದು ಆತಂಕದಲ್ಲಿ ಒಂದಷ್ಟು ಜನ ಸಚಿವಗಳು ಎಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿದ್ರೆ, ಮತ್ತೊಂದು ಕಡೆ ನಾಯಕತ್ವದ ಬದಲಾವಣೆ ಅನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಒಂದು ಕಡೆ ಡಿ.ಕೆ ಶಿವಕುಮಾರ್ ಮತ್ತೆ ಅವರ ಶಾಸಕರು ಒಂದಷ್ಟು ತಂತ್ರಗಾರಿಕೆಯನ್ನು ಮಾಡಿರುವಂಥದ್ದು, ವರಿಷ್ಠನ ಭೇಟಿಯನ್ನು ಮಾಡೋದ್ರ ಮುಖಾಂತರವಾಗಿ ಮುಖ್ಯಮಂತ್ರಿ ಪದವಿಯನ್ನು ಪಡೆದುಕೊಳ್ಳುವಂತ ನಿಟ್ಟಿನಲ್ಲಿ ಕೂಡ ತಂತ್ರಗಾರಿಕೆಯನ್ನು ಮಾಡಿದರೆ, ಇದಕ್ಕೆ ವಿರುದ್ಧವಾಗಿ ಇಲ್ಲೊಂದು ಕಡೆ ದೊಡ್ಡ ಮಟ್ಟದ ಪಕ್ಷಕ್ಕೆ ಸರ್ಕಾರಕ್ಕೆ ಡ್ಯಾಮೇಜ್ ಆಗ್ತಿದೆ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಈಗ ಮುಖ್ಯಮಂತ್ರಿಗಳ ಬಣ ಮತ್ತೆ ಮುಖ್ಯಮಂತ್ರಿಗಳು ನಿನ್ನೆಯಿಂದನೂ ಕೂಡ ಎಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿರುವಂತದ್ದು. ನಿನ್ನೆ ದಿನ 1.5 ಗಂಟೆಗಳ ಕಾಲ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಖರ್ಗೆ ಅವರ ಜೊತೆ ಸುದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ. ಪ್ರಸಕ್ತ ವಿದ್ಯಮಾನಗಳು, ಅದ್ರ ಜೊತೆಗೆ ಡಿ.ಕೆ ಶಿವಕುಮಾರ್ ಕಾರ್ಯತಂತ್ರ ಮತ್ತೆ ಶಾಸಕರು ದೆಹಲಿ ಪೆರೇಡ್ ಬಗ್ಗೆ. ಇವತ್ತು ಮುಖ್ಯಮಂತ್ರಿಗಳ ಆಪ್ತ ಬಣದ ಸಚಿವರಾಗಿರ್ತಕ್ಕಂಥ ಸಚಿವ ಎಚ್ ಸಿ ಮಹದೇವಪ್ಪ ಆಗಿರ್ಬೋದು ಮತ್ತೆ ಸಚಿವ ವೆಂಕಟೇಶ್ ಇಬ್ಬರು ಕೂಡ ಮುಖ್ಯಮಂತ್ರಿಗಳನ್ನ ಖರ್ಗೆ ಅವರನ್ನ ಭೇಟಿಯನ್ನ ಮಾಡೋದ್ರ ಮುಖಾಂತರವಾಗಿ ಸಮಗ್ರವಾಗಿ ಚರ್ಚೆಯನ್ನ ಮಾಡಿದ್ದಾರೆ. ಮತ್ತೆ ಯಾವುದೇ ಕಾರಣಕ್ಕೂ ಕೂಡ ನಾಯಕತ್ವ ಬದಲಾವಣೆ ಮಾಡಬಾರದು, ಈಗಿರ್ತಕ್ಕಂಥ ಏನು ಪರಿಸ್ಥಿತಿ ಇದೆ ಅದನ್ನು ಯಥಾವತ್ತವಾಗಿ ತೆಗೆದುಕೊಂಡು ಹೋಗಬೇಕು. ಈ ಒಂದು ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡೋದ್ರ ಮುಖಾಂತರವಾಗಿ ತಾವು ಮನವರಿಕೆ ಮಾಡಿಕೊಡುವಂತ ನಿಟ್ಟಿನಲ್ಲಿ ಕೆಲಸವನ್ನ ಮಾಡಬೇಕು ಅನ್ನೋ ಒಂದು ಮನವಿಯನ್ನು ಕೂಡ ಈಗಾಗಲೇ ಮಹದೇವಪ್ಪ ಆಗಿರ್ಬೋದು ಮತ್ತೆ ವೆಂಕಟೇಶ್ ಅವರು ಮಾಡಿರುವಂತದ್ದು. ಈ ಇಬ್ಬರು ಸಚಿವರುಗಳು ಕೂಡ ಕಳೆದ 2 ದಿನಗಳ ಹಿಂದೆ ಅಷ್ಟೇ ಸಚಿವ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಡಿನ್ನರ್ ಮೀಟಿಂಗ್ ಅನ್ನು ಕೂಡ ಸೇರಿದ್ರು. ಯಾವಾಗ ಡಿ.ಕೆ ಶಿವಕುಮಾರ್ ಕಾರ್ಯತಂತ್ರವನ್ನು ಮಾಡಿದ್ರು ಅದಕ್ಕೆ ಒಂದು ರೀತಿ ಕೌಂಟರ್ ಆಗಿ ಎಚ್ಚೆತ್ತುಕೊಂಡಂತ ಸಚಿವರುಗಳು ಎಲ್ಲ ಒಂದ್ ಕಡೆ ಮುಖ್ಯಮಂತ್ರಿಗಳ ಪರವಾಗಿ ನಿಂತ್ಕೊಳ್ಬೇಕು, ಆ ರೀತಿಯಾದ ಏನಾದರೂ ಡಿ.ಕೆ ಶಿವಕುಮಾರ್ಗೆ ಪದವಿ ಕೊಡಲೇಬೇಕಾದಂತ ಸಂದರ್ಭ ಅಂತಂದ್ರೆ ಅವಾಗ ದಲಿತ ಪ್ಲೇ ಕಾರ್ಡ್ ಅನ್ನ ಬಳಕೆಯನ್ನ ಮಾಡಬೇಕು ನಿಟ್ಟಿನಲ್ಲಿ ಕೂಡ ಒಂದಷ್ಟು ಚರ್ಚೆ ಕೂಡ ಮಾಡಿದ್ರು. ಇವತ್ತು ಕೂಡ ಖರ್ಗೆ ಅವರನ್ನ ಭೇಟಿ ಮಾಡಿದ ಸಂದರ್ಭದಲ್ಲಿ ಅದೇ ಒಂದು ವಿಚಾರವನ್ನ ಪ್ರಸ್ತಾಪವನ್ನ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಅದ್ರ ಜೊತೆಗೆ ಪರಮೇಶ್ವರ್ ಕೂಡ ಈಗಾಗಲೇ ನಾನು ಕೂಡ ಮುಖ್ಯಮಂತ್ರಿ ಸ್ಥಾನದ ರೇಸ್ನಲ್ಲಿದ್ದೇನೆ ಅನ್ನೋ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಬಹುಶಃ ಏನಾದರೂ ಆ ರೀತಿಯಾದಂಥ ಅಗ್ಗಜಕಟ್ಟ ಮುಖ್ಯಮಂತ್ರಿಗಳ ಏನು ಪದವಿ ವಿಚಾರವಾಗಿ ಏನಾದರೂ ತಾರಕಕ್ಕೇರಿದಂತ ಸಂದರ್ಭದಲ್ಲಿ ಡಿ.ಕೆ ಶಿವಕುಮಾರ್ ಏನಾದರೂ ಹೈಕಮಾಂಡ್ ಮಣೆ ಆಗ್ತು ಅಂತಂದ್ರೆ ಅಂತ ಸಂದರ್ಭದಲ್ಲಿ ದಲಿತರಿಗೆ, ಯಾಕಂದ್ರೆ ಅಹಿಂದ ವರ್ಗದಿಂದನೇ ಈ ಒಂದು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಅಹಿಂದ ವರ್ಗದವರಿಗೆ ಏನು ಮುಖ್ಯಮಂತ್ರಿ ಪದವಿಯನ್ನ ಕೊಡಲೇಬೇಕು ಅನ್ನೋ ಒಂದು ಪಣವನ್ನ ಪಟ್ಟಣ ಇಡುವಂತ ನಿಟ್ಟಿನಲ್ಲಿ ಒಂದಷ್ಟು ತಂತ್ರಗಾರಿಕೆಯನ್ನು ಮಾಡಿದ್ದಾರೆ. ಹಾಗಾಗಿ ಇವತ್ತು ಖರ್ಗೆಯವನ್ನ ಭೇಟಿ ಮಾಡಿ ಮುಖ್ಯಮಂತ್ರಿಗಳ ಆಪ್ತ ಸಚಿವರುಗಳು ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ಆ ಒಂದು ಖರ್ಗೆ ಅವರು ಏನು ಹೇಳಿದ್ದಾರೆ ಆ ಒಂದು ವಿಚಾರವನ್ನು ಕೂಡ ಈಗಾಗಲೇ ಸಚಿವ ಮಹದೇವಪ್ಪ ಆಗಿರ್ಬೋದು ಮತ್ತೆ ವೆಂಕಟೇಶ್ ಅವರು ಕೂಡ ಮುಖ್ಯಮಂತ್ರಿಗಳ ಮನೆಗೆ ಹೋಗಿರುವಂತದ್ದು. ಮತ್ತೆ ಈಗ ಖರ್ಗೆ ಅವರು ಎಲ್ಲರೂ ಕೂಡ ಡಿ.ಕೆ ಶಿವಕುಮಾರ್ ಆಗಿರ್ಬೋದು ಮತ್ತೆ ಮುಖ್ಯಮಂತ್ರಿಗಳ ಆಪ್ತ ಪಡೆದ ಸಚಿವರುಗಳು ಮತ್ತೆ ಮುಖ್ಯಮಂತ್ರಿಗಳ ಅಭಿಪ್ರಾಯ ಎಲ್ಲರೂ ಕೂಡ ತೆಗೆದುಕೊಂಡಿದ್ದಾರೆ. ನಾಳೆ ಅಥವಾ ನಾಡಿದ್ದು ಬಹುಶಃ ನಾಡಿದ್ದು ಅವರು ಖರ್ಗೆ ಅವರು ದೆಹಲಿಗೆ ಹೋಗುವಂತ ಸಾಧ್ಯತೆ ಇದೆ. ಅಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿಯನ್ನ ಮಾಡೋದ್ರ ಮುಖಾಂತರವಾಗಿ ನಾಯಕತ್ವ ಬದಲಾವಣೆ ವಿಚಾರವಾಗಿ ಅಂದ್ರೆ ಮುಖ್ಯಮಂತ್ರಿಗಳು ಏನ್ ಹೇಳಿದ್ರು ಮತ್ತೆ ರಾಜ್ಯ ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ ಅದೆಲ್ಲದರ ಬಗ್ಗೆ ಕೂಡ ಒಂದು ಗಮನಕ್ಕೆ ತಂದು ಅಂತಿಮವಾಗಿ ರಾಹುಲ್ ಗಾಂಧಿ ಅವರ ಮುಖಾಂತರವಾಗಿ ಒಂದ್ ಕಡೆ ಇದನ್ನ ರಾಜ್ಯ ಕಾಂಗ್ರೆಸ್ ನಾಯಕತ್ವದ ಬದಲಾವಣೆ ವಿಚಾರ ಮತ್ತೆ ವಿಚಾರವನ್ನ ಗೊಂದಲವನ್ನ ಇತ್ಯರ್ಥಪಡಿಸುವಂತ ನಿಟ್ಟಿನಲ್ಲಿ ಕೂಡ ಖರ್ಗೆ ಅವರು ಮುಂದಾಗಿರುವಂತದ್ದು. ಚೈತ್ರ, ಕೃಷ್ಣ, ಪ್ಲೀಸ್ ಬಿ ಆನ್ ಲೈನ್. ಮತ್ತೊಂದ್ ಕಡೆ ಈಗ ಕಾರ್ತಿಕ್ ಅವರು ಸಿಎಂ ಮನೆಯಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾರ್ತಿಕ್, ಈಗ ಮಲ್ಲಿಕಾರ್ಜುನ ಖರ್ಗೆ ಮನೆಯಲ್ಲಿ ಯಾರೆಲ್ಲ ಭೇಟಿ ಆಗಿದಾರಲ್ಲ, ಸೊ ನಾನು ಮತ್ತೊಮ್ಮೆ ಕೃಷ್ಣ ಅವರಿಗೆ ಕ್ವಶನ್ ಅನ್ನ ಕೇಳ್ತೀನಿ. ಇನ್ನು ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಫೈಟ್ ತಾರಕಕ್ಕೇರಿರುವಂತಹ ಮಧ್ಯದಲ್ಲೇ ಇವಾಗ ಕೃಷ್ಣ, ಸೊ ದಲಿತ ಸಿಎಂ ಕೂಗು ಕೂಡ ಕೇಳಿ ಬರ್ತಾ ಇದೆ. ಅಂದ್ರೆ ಯಾವ ರೀತಿಯಾಗಿ ಮಣೆ ಹಾಕಬಹುದು, ಅಥವಾ ಇಲ್ಲಿ ಏನೇ ಡಿಸೈಡ್ ಆದ್ರೂ ಕೂಡ ಹೈಕಮಾಂಡ್ ತೀರ್ಮಾನನೇ ಎಲ್ಲರೂ ಕೂಡ ಒಪ್ಕೊಳ್ಬೇಕು, ಜೊತೆಗೆ ಬದ್ಧರಾಗಿರ್ಬೇಕು. ಸೊ ಆ ಒಂದು ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಅವರು ಯಾವ ರೀತಿಯಾದಂತಹ ಸಂದೇಶವನ್ನೇನಾದ್ರೂ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ರವಾನಿಸಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಬೆಂಗಳೂರು ಕಳಿಸಿದಾರ ಹೇಗೆ? ಚೈತ್ರ, ಇದುವರೆಗೂ ಕೂಡ ರಾಹುಲ್ ಗಾಂಧಿ ಅವರಿಗೆ ಇಲ್ಲಿ ಕರ್ನಾಟಕ ರಾಜ್ಯದ ರಾಜಕಾರಣದ ಬಗ್ಗೆ ಒಂದಷ್ಟು ಗೊತ್ತಿದ್ರು ಕೂಡ ತೀರ್ಮಾನ ಮಾಡುವಂತ ನಿಟ್ಟಿನಲ್ಲಿ ಇನ್ನೂ ಕೂಡ ಮನಸ್ಸನ್ನ ಮಾಡಿಲ್ಲ. ಕೇವಲವಾಗಿ ಮುಖ್ಯಮಂತ್ರಿಗಳು ಮೊನ್ನೆ ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ಕ್ಯಾಬಿನೆಟ್ ರಿಷಬಲ್ ಬಗ್ಗೆ ಮಾತ್ರ ಅಲ್ಲಿ ಪ್ರಸ್ತಾಪ ಮಾಡಿದ ಸಂದರ್ಭದಲ್ಲಿ ಏನಿದ್ರು ಕೂಡ ಅದನ್ನ ಖರ್ಗೆ ಅವರ ಜೊತೆ ಚರ್ಚೆ ಮಾಡಿ ತೀರ್ಮಾನ ತೆಗೆದುಕೊಳ್ಳಿ ಅನ್ನುವಂಥದ್ದು. ಈಗ ಸಂಪುಟ ಪುನರಚನೆ ಮಾಡುವಂತ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಮನಸ್ಸನ್ನ ಮಾಡಿದ್ರು ಕೂಡ ಅಂತಿಮವಾಗಿ ಈಗ ಅಡ್ಡಿಯಾಗಿರುವಂತದ್ದು ನಾಯಕತ್ವದ ಬದಲಾವಣೆ. ಯಾಕಂದ್ರೆ ಡಿ.ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲೇಬೇಕು ಅನ್ನೋ ಒಂದು ಹಠವನ್ನ ತೊಟ್ಟಿದ್ದಾರೆ. ಅದಕ್ಕೆ ಪೂರಕವಾಗಿನೇ ಒಂದಷ್ಟು ತಂತ್ರಗಾರಿಕೆಯನ್ನು ಮಾಡಿದ್ದಾರೆ. ಮತ್ತೆ ಹೈಕಮಾಂಡ್ ನಾಯಕರ ಏನು ಅನುಮತಿಗೋಸ್ಕರವಾಗಿ ಅವರು ಏನಾದ್ರು ಒಪ್ಪಿಗೆಗೋಸ್ಕರವಾಗಲೇ ಕಾಯ್ತಾ ಇರುವಂತದ್ದು. ಹಾಗಾಗಿನೇ ಖರ್ಗೆ ಅವರ ಮುಖಾಂತರವಾಗಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡುವಂತದ್ದು. ಮತ್ತೆ ರಾಹುಲ್ ಗಾಂಧಿ ಅವರು ಏನಾದ್ರು ಅಪಾಯಿಂಟ್ಮೆಂಟ್ ಕೇಳಿದ್ರೆ ಅಲ್ಲೇ ಹೋಗಿ ಭೇಟಿ ಮಾಡುವಂತ ನಿಟ್ಟಿನಲ್ಲಿ ಕೂಡ ಡಿ.ಕೆ ಶಿವಕುಮಾರ್ ಕಾರ್ಯತಂತ್ರವನ್ನು ಮಾಡಿದ್ದಾರೆ. ಹೀಗಾಗಿ ಏನಾದರೂ ಖರ್ಗೆ ಅವರು ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡುವಂತ ಸಂದರ್ಭದಲ್ಲಿ ಮಾಡಿದ ಬಳಿಕವಾಗಿನೇ ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಿರುವಂತಹ ಈ ಒಂದು ಗೊಂದಲಕ್ಕೆ ತೆರೆ ಬೀಳುವಂತ ಸಾಧ್ಯತೆ ಇದೆ. ಮತ್ತೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಯಾವ ರೀತಿಯಿಂದ ನಡೆಯನ್ನ ತೋರ್ತಾರೆ ಅನ್ನುವಂಥದ್ದು. ಇದರೆಲ್ಲರ ನಡುವೆ ಈಗ ದಲಿತ ಸಿಎಂ ಕೂಗು ಕೂಡ ಕೇಳಿ ಬಂದಿರುವಂತದ್ದು. ಸಹಜವಾಗಿಯೇ ಗೃಹ
ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷೆ ಇದ್ರೂ ಕೂಡ ಎಲ್ಲೂ ಕೂಡ ಅಷ್ಟರ ಮಟ್ಟಿಗೆ ದೊಡ್ಡ ಮಟ್ಟದಲ್ಲಿ ಹೇಳಿಕೆಯನ್ನು ಕೊಟ್ಟಿರಲಿಲ್ಲ. ಇವತ್ತು ಎಲ್ಲೋ ಒಂದ್ ಕಡೆ ನಾನು ಕೂಡ ಮುಖ್ಯಮಂತ್ರಿ ಸ್ಥಾನದ ರೇಸ್ನಲ್ಲಿದ್ದೇನೆ. 2013ರಲ್ಲಿ ಪಕ್ಷ ಅಧಿಕಾರಕ್ಕೆ ತಂದಂತ ಸಂದರ್ಭದಲ್ಲಿ ನಾನು ಅವಾಗ ಗೆದ್ದಿದ್ರೆ ಏನಾದರೂ ಏನ್ ಬೇಕಾದ್ರೂ ಆಗ್ತದೆ ಅಂದ್ರೆ ನಾನು ಕೂಡ ಮುಖ್ಯಮಂತ್ರಿ ಆಗ್ತಾ ಇದೆ ಅನ್ನೋ ಒಂದು ಪರೋಕ್ಷವಾದಂತಹ ಸಂದೇಶವನ್ನು ಕೊಡೋದ್ರ ಮುಖಾಂತರವಾಗಿ ಮುಖ್ಯಮಂತ್ರಿ ಸಿಎಂ ದಲಿತ ಮುಖ್ಯಮಂತ್ರಿ ಅನ್ನೋ ಕೂಗಿಗೆ ಮತ್ತಷ್ಟು ಪುಷ್ಟಿಯನ್ನು ಕೊಟ್ಟಿದ್ದಾರೆ. ಇದು ಎಲ್ಲ ಒಂದ್ ಕಡೆ ಈಗ ಮುಖ್ಯವಾಗಿ ದೊಡ್ಡ ಮಟ್ಟದ ಕಸರತ್ತನ್ನ ಡಿಸಿಎಂ ಡಿ ಕೆ ಶಿವಕುಮಾರ್ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಇದು ದೊಡ್ಡ ಮಟ್ಟದಲ್ಲಿ ಹಿನ್ನಡೆ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿನೇ ಮುಖ್ಯಮಂತ್ರಿ ಬಣದ ಅಲ್ಲಿರ್ತಕ್ಕಂಥ ಪರಮೇಶ್ವರ್ ಅವರು ಈ ರೀತಿಯಾದಂತಹ ಕಾರ್ಯತಂತ್ರವನ್ನು ಮಾಡಿದ್ರು ಕೂಡ ಹೇಳಾಗ್ತಾ ಇದೆ. ಅಂತಿಮವಾಗಿ ದಲಿತ ಕೂಗು ಬಂದಂತ ಸಂದರ್ಭದಲ್ಲಿ ಮತ್ತೊಬ್ಬರು ಬೇರೆ ಬೇರೆ ಸಚಿವರುಗಳು ಕೂಡ ನಮಗೆ ಕೊಡಿ ಸ್ಥಾನವನ್ನ ಕೊಡಬಹುದು ಅನ್ನೋದು ಕೂಡ ಮತ್ತೆ ಮುಂದುವರುವಂತಹ ಸಾಧ್ಯತೆ ಇದೆ. ಹಾಗಾಗಿನೇ ಇಲ್ಲ ಒಂದ್ ಕಡೆ ಹೈಕಮಾಂಡ್ ಮಧ್ಯಪ್ರವೇಶ ಮಾಡೋದ್ರ ಮುಖಾಂತರವಾಗಿ ಯಾವುದೇ ಕಾರಣಕ್ಕೂ ಕೂಡ ಡಿಸಿಎಂ ಡಿ ಕೆ ಶಿವಕುಮಾರ್ಗೆ ಈ ಒಂದು ಅಧಿಕಾರ ಪದವಿಯನ್ನು ಬಿಟ್ಕೊಡಬಾರದು. ಇಲ್ಲ ಒಂದ್ ಕಡೆ ಅಹಿಂದ ವರ್ಗದವರೇ ಅನುಭವಿಸಬೇಕು, ಅದರಲ್ಲಿ ಮುಖ್ಯವಾಗಿ ಸಿದ್ದರಾಮಯ್ಯ ಇರಬೇಕು. ಇಲ್ಲ ಅಂತಂದ್ರೆ ಅಹಿಂದ ವರ್ಗದ ಬೇರೊಬ್ಬರು ಆಗಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಎಲ್ಲ ಒಂದ್ ಕಡೆ ಕಾರ್ಯತಂತ್ರವನ್ನು ಮಾಡಿದಂತಾಗಿದೆ. ಹಾಗಾಗಿನೇ ಈಗ ಎಲ್ಲ ಒಂದ್ ಕಡೆ ಈಗ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಪರಮೇಶ್ವರ್ ಹೇಳಿಕೆ ಆಗಿರಬಹುದು ಮತ್ತೆ ಡಿಸಿಎಂ ಡಿ ಕೆ ಶಿವಕುಮಾರ್ ಮತ್ತೆ ಓಕೆ ಕೃಷ್ಣ, ಹಾಗೆ ಸಂಪರ್ಕದಲ್ಲಿರಿ. ಮತ್ತೊಂದ್ ಕಡೆ ಈಗ ಸಿಎಂ ಮನೆಯಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್. ಈಗ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆಗೆ ಭೇಟಿ ಕೊಟ್ಟಂತಹ ಎಲ್ಲ ಸಚಿವರು ಶಾಸಕರು ಕೂಡ ಈಗ ಸಿಎಂ ಸಿದ್ದರಾಮಯ್ಯ ಅವರ ಮನೆಗೆ ಬಂದು ಈಗ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಯಾವ ವಿಚಾರವಾಗಿ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ? ಸಂಪುಟ ವಿಚಾರವಾಗಿನ ಅಥವಾ ಸ್ಥಳೀಯ ಚುನಾವಣೆ ಇರೋದ್ರಿಂದಾನ ಅಥವಾ ಈ ಕುರ್ಚಿ ಕಚ್ಚಾಟ ಏನ್ ನಡೀತಾ ಇದೆಯಲ್ಲ ಆ ಒಂದು ವಿಚಾರಕ್ಕೆ ಏನಾದ್ರೂ ದ್ವಂದ್ವ ಸ್ಥಿತಿಯಲ್ಲಿದ್ರು ಕ್ಲಾರಿಟಿ ಏನಾದ್ರೂ ತಗೊಳಕ್ಕೆ ಮುಂದಾಗ್ತಾ ಇದ್ದಾರಾ ನಾಯಕರು? ಹೇಗೆ? ಖಂಡಿತ ಚೈತ್ರ, ಸಿಎಂ ಸಿದ್ದರಾಮಯ್ಯನವರ ಮನೆಗೆ ಸಚಿವರು ಎಲ್ಲರೂ ಕೂಡ ಬಂದು ಭೇಟಿಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರೊಂದಿಗೆ ಚರ್ಚೆ ಮಾಡಿದ ಬಳಿಕ ಮತ್ತೆ ಸಿಎಂ ಸಿದ್ದರಾಮಯ್ಯನವರೊಂದಿಗೂ ಕೂಡ ಚರ್ಚೆನ ಮಾಡ್ತಾ ಇರ್ತಕ್ಕಂಥದ್ದು. ಅಂದ್ರೆ ಈಗಾಗಲೇ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲಗಳಾಗ್ತಾ ಇತ್ತು. ಅದರಲ್ಲೂ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಬಣದ ನಾಯಕರು ಸಾಕಷ್ಟು ಬಹಿರಂಗ ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಅದರ ಜೊತೆಗೆ ದೆಹಲಿಗೆ ತೆರಳಿ ಅಲ್ಲಿ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಲಾಬಿ ಮಾಡೋದಕ್ಕೆ ಪ್ರಯತ್ನಗಳನ್ನ ಮಾಡ್ತಾ ಇದ್ರು. ಇಂತಹ ಒಂದು ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿ ರಾಜ್ಯ ರಾಜಕಾರಣದ ಒಂದಿಷ್ಟು ವಿಚಾರಗಳನ್ನ ಅಲ್ಲಿ ಅವರಿಗೆ ತಿಳಿಸುವಂತ ಕೆಲಸಗಳನ್ನು ಕೂಡ ಮಾಡ್ತಾ ಇರ್ತಕ್ಕಂಥ. ಜೊತೆಗೆ ಈ ಒಂದು ನಾಯಕತ್ವ ಬದಲಾವಣೆ ವಿಚಾರದ ಗೊಂದಲ ಏನಿದೆ ಈ ಒಂದು ಗೊಂದಲಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಟಿಯನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಹೈಕಮಾಂಡ್ಗೂ ಕೂಡ ಮನವೊಲಿಸುವಂತ ಕೆಲಸವನ್ನು ಕೂಡ ಸಿಎಂ ಸಿದ್ದರಾಮಯ್ಯನವರ ಬಣದ ಸಚಿವರು ಎಲ್ಲರೂ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಕೆಲವು ಸಚಿವರು ಅಲ್ಲಿ ಸಚಿವ ಸಂಪುಟ ಪುನರಚನೆ ವೇಳೆ ನಮಗೆ ಸಚಿವ ಸ್ಥಾನ ಕೈ ತಪ್ಪಬಹುದು ಅನ್ನುವಂತ ಒಂದು ಆತಂಕದಲ್ಲಿ ಅಲ್ಲಿ ಹೋಗಿ ಮಲ್ಲಿಕಾರ್ಜುನ ಖರ್ಗೆ ಭೇಟಿ ಮಾಡ್ತಿದ್ರೆ, ಇನ್ನೊಂದಿಷ್ಟು ಜನ ಸಚಿವರು ಸಿಎಂ ಸಿದ್ದರಾಮಯ್ಯನವರಿಗೆ ಎದುರಾಗಿರ್ತಕ್ಕಂಥ ಈ ಒಂದು ಪರಿಸ್ಥಿತಿ ಇದೆಯಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಅವರನ್ನೇ ಮುಂದುವರಿಸಬೇಕು ಅನ್ನುವಂತ ಮನವಿಯನ್ನು ಕೂಡ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಇದೇ ಒಂದು ಕಾರಣಕ್ಕಾಗಿ ಎಐಸಿಸಿ ಅಧ್ಯಕ್ಷರನ್ನ ಭೇಟಿ ಮಾಡಿದ ಬಳಿಕ ಮತ್ತೆ ಸಿಎಂ ಸಿದ್ದರಾಮಯ್ಯನವರ ನಿವಾಸಕ್ಕೆ ಬಂದು ಇಲ್ಲಿ ಒಂದಿಷ್ಟು ಸಮಾಲೋಚನೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಬೆಳಗ್ಗಿನಿಂದಲೂ ಬೈರತಿ ಸುರೇಶ್ ಆದಿಯಾಗಿ ಸಾಕಷ್ಟು ಜನ ಸಚಿವರು ಇಲ್ಲಿ ಬಂದು ಭೇಟಿಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಸಿಎಂ ಸಿದ್ದರಾಮಯ್ಯನವರು ಮುಂದಿನ ನಡೆ ಯಾವ ರೀತಿಯಾಗಿರಬೇಕು, ಜೊತೆಗೆ ಹೈಕಮಾಂಡ್ ಒಂದೊಮ್ಮೆ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ, ಎಲ್ಲ ಆಯಾಮದಲ್ಲಿಯೂ ಕೂಡ ಒಂದಿಷ್ಟು ಚರ್ಚೆಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನೊಂದು ಕಡೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಬಣದ ಶಾಸಕರು ಕೂಡ ಸಾಕಷ್ಟು ತಯಾರಿಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ದೆಹಲಿಯ ಮಟ್ಟದಲ್ಲಿ ಲಾಬಿಯನ್ನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಇನ್ನೊಂದು ತಂಡ ದೆಹಲಿಗೆ ಹೋಗೋದಕ್ಕೂ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ತದೆ. ಇಂತಹ ಒಂದು ಸಂದರ್ಭದಲ್ಲಿ ಸಹಿ ಸಂಗ್ರಹವನ್ನು ಕೂಡ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಬಣದ ಶಾಸಕರು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಚರ್ಚೆಯಲ್ಲಿರುವಂತಹ ಕಾರಣಕ್ಕಾಗಿ ಈ ಎಲ್ಲಾ ವಿಚಾರಗಳ ಕುರಿತು ಸಿಎಂ ಸಿದ್ದರಾಮಯ್ಯನವರ ಬಳಿ ಇವತ್ತು ಆಪ್ತ ಸಚಿವರು ಸಮಾಲೋಚನೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಮುಂದೆ ಯಾವ ರೀತಿಯಾಗಿ ನಾವು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಲುವನ್ನು ಹೊಂದಿರಬೇಕು, ಜೊತೆಗೆ ಹೈಕಮಾಂಡ್ ನಾಯಕರ ಬಳಿ ಯಾವ ರೀತಿಯಾಗಿ ಈ ಎಲ್ಲಾ ಅಂಶಗಳನ್ನ ಉಲ್ಲೇಖಿಸಿ ದೂರನ್ನ ಸಲ್ಲಿಸಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಇವತ್ತು ಮತ್ತೆ ಚರ್ಚೆಯನ್ನು ಕೂಡ ಮಾಡ್ತಿರ್ತಕ್ಕಂಥದ್ದು. ನಿನ್ನೆ ತಾನೇ ಸಿಎಂ ಸಿದ್ದರಾಮಯ್ಯನವರು ಎಐಸಿಸಿ ಅಧ್ಯಕ್ಷರನ್ನ ಭೇಟಿಯನ್ನು ಮಾಡಿದ್ರು. ಇವತ್ತು ಅವರ ಆಪ್ತ ಸಚಿವರು ಕೂಡ ಭೇಟಿ ಮಾಡಿ ಸಿಎಂ ಸಿದ್ದರಾಮಯ್ಯನವರನ್ನ ಈ ಒಂದು ಸಿಎಂ ಸ್ಥಾನದಲ್ಲಿ ಮುಂದುವರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದಿಷ್ಟು ಮನವಿಯನ್ನು ಕೂಡ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಜೊತೆಗೆ ಖರ್ಗೆ ಅವರನ್ನ ಭೇಟಿ ಮಾಡಿ ಅದಾದ ಬಳಿಕ ಮತ್ತೆ ಸಿಎಂ ಸಿದ್ದರಾಮಯ್ಯನವರೊಂದಿಗೂ ಕೂಡ ಒಂದಿಷ್ಟು ವಿಚಾರಗಳನ್ನ ವಿನಿಮಯ ಮಾಡ್ಕೊಳ್ತಾ ಇದ್ದಾರೆ. ಚೈತ್ರ. ಓಕೆ ಕಾರ್ತಿಕ್, ಥ್ಯಾಂಕ್ ಯು ಕೃಷ್ಣ ತಮ್ಮೆಲ್ಲ ಡೀಟೇಲ್ಸ್ಗೆ. ಇನ್ನು ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಫೈಟ್ ತಾರಕಕ್ಕೇರ್ತಾ ಇದೆ. ಹೈ ತೀರ್ಮಾನವೇ ಅಂತಿಮ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ನಾನು ಯಾವಾಗಲೂ ಸಿಎಂ ರೇಸ್ನಲ್ಲಿ ಇರ್ತೀನಿ. ಅಫ್ಕೋರ್ಸ್ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮೊದಲಿಂದನೂ ಹೇಳ್ತಾನೆ ಬರ್ತಾ ಇದ್ದಾರೆ, ನಾನು ಕೂಡ ಸಿಎಂ ಆಕಾಂಕ್ಷಿ, ದಲಿತ ಸಿಎಂ ಆಗಬೇಕು ಅನ್ನುವಂತಹ ಕೂಗು ಯಾವಾಗೆಲ್ಲ ಕೇಳ್ಬರುತ್ತೆ ಆಗ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಸರು ಕೂಡ ರೇಸ್ನಲ್ಲಿರುತ್ತೆ. ಹಾಗಾಗಿ ನಾನು ಯಾವಾಗಲೂ ಸಿಎಂ ರೇಸ್ನಲ್ಲಿ ಇರ್ತೀನಿ, ನಾವೇನೇ ತೀರ್ಮಾನ ಮಾಡಿದ್ರು ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತ ಹೇಳಿದ್ದಾರೆ. ನಾನು ಕೆಪಿಸಿಸಿ ಅಧ್ಯಕ್ಷ ಆಗಿದ್ದಾಗ ಸರ್ಕಾರ ಬಂತು, ಒಂದು ವೇಳೆ ನಾನು ಗೆದ್ದಿದ್ರೆ ಏನಾಗ್ತಿತ್ತೋ ಗೊತ್ತಿಲ್ಲ. ಪರೋಕ್ಷವಾಗಿ ಸಿಎಂ ಸ್ಥಾನದ ಆಸೆಯನ್ನ ವ್ಯಕ್ತಪಡಿಸಿದ್ದಾರೆ ಪರಮೇಶ್ವರ್. ನಾನು ಖರ್ಗೆ ಅವರನ್ನ ಭೇಟಿ ಮಾಡಲ್ಲ,
ನಾನು ಬೇಕು ಅಂದಾಗ ಭೇಟಿ ಮಾಡ್ತೀನಿ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮಧ್ಯದಲ್ಲಿ ಬದಲಾಯಿಸ್ತಾರೆ, ಅದು ಮಾಡ್ತಾರೆ, ಅದು ಅವರಿಗೆ ಬಿಟ್ಟಿರೋದು, ನಮ್ಮ ಹೈಕಮಾಂಡ್ನವರಿಗೆ. ನಾವ್ಯಾರ ಆ ಕೆಲಸ ಮಾಡೋಕ್ಕೋ ನಾವು ಬದಲಾಯಿಸೋಕ್ಕಾಗತ್ತಾ? ನಾವು ಯಾವಾಗಲೂ ರೇಸಲ್ಲಿ ಇರ್ತೀವಿ ಕಣ್ರಿ, ಅದು ಏನದು ದೊಡ್ಡ ವಿಚಾರ. 2013ರಲ್ಲಿ ನಾನು ಪ್ರದೇಶ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಆಗಿದ್ದೆ. ಸರ್ಕಾರ ತಗೊಂಡು ಬಂದ್ವಿ. ಒಂದು ವೇಳೆ ನಾನು ಗೆದ್ದಿದ್ದಿದ್ರೆ ಏನಾಗ್ತಿತ್ತೋ ಗೊತ್ತಿಲ್ಲ. ಅವತ್ತು ಹೌದು ರೇಸಲ್ಲಿದ್ರೆ ಸ್ವಾಭಾವಿಕವಾಗಿ ಪ್ರದೇಶ್ ಕಾಂಗ್ರೆಸ್ ಸಮಿತಿ ನಮ್ಮಲ್ಲಿ ಕನ್ವೆನ್ಷನ್ ಇದೆ, PCC ಅಧ್ಯಕ್ಷರಿಗೆ ಒಂದು ಅವಕಾಶ ಕೊಡ್ತಾರೆ. ಅದು ಕೆಲವು ಸಂದರ್ಭದಲ್ಲಿ ಆಗೋದಿಲ್ಲ. ಅದು ನಾನೇನು ಹೋಗಿ ಭೇಟಿ ಮಾಡಲ್ಲಪ್ಪ. ಅಲ್ಲ, ನನಗೇನು ಈಗ ನಾನು ಭೇಟಿ ಮಾಡ್ತೀನಿ, ನೀವೇ ನೋಡಿದ್ದೀರ, ಯಾವಾಗ ಬೇಕಾದಾಗ ಹೋಗಿ ಭೇಟಿ ಮಾಡ್ತೀನಿ. ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ಸರಿಯಾಗಿದೆ. ಪರಮೇಶ್ವರ್ ಕೂಡ ಸಿಎಂ ರೇಸ್ನಲ್ಲಿದ್ದಾರೆ. ಪರಮೇಶ್ವರ್ ಪರ ಸಚಿವ ಸತೀಶ್ ಜಾರಕಿಹೊಳಿ ಬ್ಯಾಟಿಂಗ್ ಮಾಡಿದ್ದಾರೆ. ಅಂದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೇಳಿಕೆಯನ್ನ ಅಥವಾ ಸ್ಟೇಟ್ಮೆಂಟ್ ಅನ್ನ ಇಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಸಮರ್ಥನೆ ಮಾಡಿಕೊಂಡಿದ್ದಾರೆ. ಸಚಿವ ಪರಮೇಶ್ವರ್ ಬೇಡಿಕೆಯಲ್ಲಿ ಏನೂ ತಪ್ಪಿಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಮುಖ್ಯ ಮತದಾರರೇ ಅಹಿಂದ ವರ್ಗ. ಅಹಿಂದ ವರ್ಗಕ್ಕೂ ಪ್ರಾತಿನಿಧ್ಯ ನೀಡಬೇಕು ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ದಿಲ್ಲಿಯಲ್ಲಿ ಡಿಕೆಶಿ ಪರ ಪರೇಡ್ ಮಾಡಿದಂತಹ ಒಕ್ಕಲಿಗ ನಾಯಕರು ಮತ್ತೊಂದು ಕಡೆ ಇಲ್ಲಿ ಏನ್ ಸ್ಟೇಟ್ಮೆಂಟ್ ಕೊಟ್ಟಿದಾರಲ್ಲ ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಆ ಸ್ಟೇಟ್ಮೆಂಟ್ಗೆ ಬ್ಯಾಟ್ ಮಾಡಿದ್ದಾರೆ, ಜೊತೆಗೆ ಸಮರ್ಥನೆ ಮಾಡ್ಕೊಂಡಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ ಅವರು. ಏನಂತ ತಪ್ಪು ಏನಿಲ್ಲ, ಸರಿಯಾಗಿದೆ. ಈಗಾಗಲೇ ಅವರು ಮುಂಚೆ ಕೂಡ ಹೇಳಿದ್ದಾರೆ, ನಾವು ಕೂಡ ಆಕಾಂಕ್ಷಿ ಇದ್ದೀವಿ, ಅವ್ರ ಬೇಡಿಕೆಯಲ್ಲಿ ಏನು ತಪ್ಪಿಲ್ಲ. ಯಾಕಂದರೆ ಈ ಪಕ್ಷಕ್ಕೆ ಮೇನ್ ವೋಟರ್ಸೇ SC ST ಮೈನಾರಿಟಿ. ಅವ್ರಿಗೂ ಪ್ರಾತಿನಿಧ್ಯ ಸಿಗಬೇಕಂತ ಭಾಳ ದಿನಗಳಿಂದ ಆಸೆ ಇದೆ. ಅವ್ರದ್ದೇ ಆದ ಕೊಡುಗೆ ಇದೆ. ಬರಲಿಕ್ಕೆ ಅವ್ರದೇ ಸ್ವಂತ ಎಫರ್ಟ್ಸ್ನಿಂದ ಬಂದಿದ್ದಾರೆ, ಅವರು ಪಕ್ಷದ ಸಪೋರ್ಟ್ನಿಂದ. ಸೊ ಎಲ್ಲರೂ ಸ್ವಾಭಾವಿಕವಾಗಿ ಕ್ಲೇಮ್ ಮಾಡೋರೆ. ಈ ಥರ ಎಲ್ಲ ನಾವು ಕೆಲವೇ ಜನರಿಂದ ಅಧಿಕಾರ ಬಂದಿರೋದು ನಾನು ಕೂಡ ಒಪ್ಕೋದಿಲ್ಲ. ಸರ್ವ ಕಾರ್ಯಕರ್ತರು ಸುಮಾರು 1,25,00,000 ಜನ ಓಟ್ ಹಾಕಿದ್ದಾರೆ ನಮಗೆ. ಅವರಿಂದ ಶಾಸಕರು, ಅವರಿಂದ ನಾವೆಲ್ಲ ಮಂತ್ರಿಗಳು. ನಮ್ಮ ಇತಿಮಿತಿಯಲ್ಲಿ ಕೂಡ ಇರಬೇಕಾಗುತ್ತೆ. ಎಲ್ಲ ನನ್ನಿಂದ ಆಗಿದೆ ಅನ್ನೋದು ಕೂಡ ಬಹಳ ತಪ್ಪು. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲು ಹಲವರ ಶ್ರಮ ಇದೆ. ಬಹಳಷ್ಟು ಜನ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ದುಡಿದಿದ್ದಾರೆ. ಪರೋಕ್ಷವಾಗಿ ಡಿಕೆಶಿಗೆ ಸತೀಶ್ ಜಾರಕಿಹೊಳಿ ಟಾಂಗ್ ಕೊಟ್ಟಿದ್ದಾರೆ. ಈಗ ಡಿಕೆಶಿ ದೆಹಲಿಯಲ್ಲಿ ಒಂದು ಟ್ರಂಪ್ ಕಾರ್ಡ್, ಒಕ್ಕಲಿಗ ಟ್ರಂಪ್ ಕಾರ್ಡ್ ಅನ್ನ ಯೂಸ್ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಡಿಕೆಶಿ ಬೆಂಬಲಿಗರು ಕೂಡ ಸಿಎಂ ಆಗಬೇಕು ಡಿಕೆಶಿ ಅವರು ಅಂತ ಹೇಳಿ ದೇವಸ್ಥಾನಗಳಿಗೆ ಮೊರೆ ಹೋಗಿದ್ದಾರೆ. ಜೊತೆಗೆ ವಿಶೇಷ ಪೂಜೆಗಳನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಇಲ್ಲಿ ಡಿಕೆಶಿ ಅವರಿಂದಲೇ ಕಾಂಗ್ರೆಸ್ ಅಲ್ಲ ಅನ್ನುವಂಥದ್ದನ್ನ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಾಕಷ್ಟು ಜನ ಇದರಲ್ಲಿ ಕೆಲಸ ಮಾಡಿದ್ದಾರೆ. ಕೆಲವು ಜನರಿಂದ ಅಧಿಕಾರಕ್ಕೆ ಬಂದಿದೆ ಅನ್ನೋದನ್ನ ಒಪ್ಪೋದಿಲ್ಲ. ಎಲ್ಲ ನನ್ನಿಂದ ಅನ್ನೋದು ತಪ್ಪು, ಇತಿಮಿತಿಯಲ್ಲಿ ಇರಬೇಕು. ಡಿಕೆಶಿಗೆ ಪರೋಕ್ಷವಾಗಿ ಸತೀಶ್ ಜಾರಕಿಹೊಳಿ ಟಾಂಗ್ ಕೊಟ್ಟಿದ್ದಾರೆ. ಪಕ್ಷ ಬರಲಿಕ್ಕೆ ಬಹಳಷ್ಟು ಜನ ಪರೋಕ್ಷವಾಗಿ ದುಡಿದಿದ್ದಾರೆ. ಇದು ಹೆಂಗಾಗಿದೆ ಅಂದರೆ, ಉದಾಹರಣೆ 1960 ಒಳಗೆ ತೇನ್ ಸಿಂಗ್ ಹೆಸರು ಕೇಳಿದ್ರೆ, ಹಿಮಾಲಯ ಪರ್ವತ ಏರಿದಾಗ ಇಡೀ ಜಗತ್ತಿನ ಎಲ್ಲ ಪೇಪರು ಬರೆದ್ವಿ, ತೇನ್ ಸಿಂಗ್ ಅವರು ಹಿಮಾಲಯ ಏರಿದ್ರಂತ. ಅವನ ಜೊತೆ ಇನ್ನೂ 14 ಜನ ಇದ್ರು, ಅವ್ರ ಹೆಸರು ಬರ್ದಿಲ್ಲ. ಇದು ಹಂಗೆ, ಇದು ಇನ್ನೋದಾರೆ, ಇನ್ನೂ ಭಾಳ ಜನ ಅದಾರೆ. ತೇನ್ ಸಿಂಗ್ ಹೆಸರು ಮಾತ್ರ ಬತ್ತು, ಹಿಮಾಲಯ ಪರ್ವತ ಏನತ್ತ. ಅವನ ಜೋಡಿ ಇದ್ದ, ಟೆಂಟ್ ಹೊರವ, ಚಹಾ ಮಾಡವ, ಅಡುಗೆ ಮಾಡೋರು ಎಲ್ಲರೂ ಇದ್ರು. ಈ ಪಕ್ಷ ಬರಲಿಕ್ಕೆ 14 ಇರ್ಬೋದು, ಅಥವಾ ಎಲ್ಲ ಶಾಸಕರು ಅವ್ರದ್ದೇ ಆದ ಕೊಡುಗೆ ಇದೆ. ಬರಲಿಕ್ಕೆ ಅವ್ರದೇ ಸ್ವಂತ ಎಫರ್ಟ್ಸ್ನಿಂದ ಬಂದಿದ್ದಾರೆ, ಅವರು ಪಕ್ಷದ ಸಪೋರ್ಟ್ನಿಂದ. ಸೊ ಎಲ್ಲರೂ ಸ್ವಾಭಾವಿಕವಾಗಿ ಕ್ಲೇಮ್ ಮಾಡೋರೆ. ಈ ಥರ ಎಲ್ಲ ನಾವು ಕೆಲವೇ ಜನರಿಂದ ಅಧಿಕಾರ ಬಂದಿರೋದು ನಾನು ಕೂಡ ಒಪ್ಕೋದಿಲ್ಲ. ಸರ್ವ ಕಾರ್ಯಕರ್ತರು ಸುಮಾರು 1,25,00,000 ಜನ ಓಟ್ ಹಾಕಿದ್ದಾರೆ ನಮಗೆ. ಅವರಿಂದ ಶಾಸಕರು, ಅವರಿಂದ ನಾವೆಲ್ಲ ಮಂತ್ರಿಗಳು. ನಮ್ಮ ಇತಿಮಿತಿಯಲ್ಲಿ ಕೂಡ ಇರಬೇಕಾಗುತ್ತೆ. ಎಲ್ಲ ನನ್ನಿಂದ ಆಗಿದೆ ಅನ್ನೋದು ಕೂಡ ಭಾಳ ತಪ್ಪು. ಸೊ ಈ ಪಕ್ಷ ಬರಲಿಕ್ಕೆ ಎಲ್ಲರದ್ದು ಸಹಕಾರ ಇದೆ. ಶಾಸಕರು ಕೂಡ ತಮ್ಮದೇ ಅಂತ ಕಷ್ಟದಲ್ಲಿ, ಇನ್ನೂ ಕಷ್ಟದಲ್ಲಿದ್ದಾರೆ. ಭಾಳಷ್ಟು ಜನ ಶಾಸಕರು ಅವರು ಆರಿಸಿ ಬಂದಿದ್ದಾರೆ, ಫಸ್ಟ್ ಟೈಮ್ ಕೂಡ ಬಂದಿದ್ದಾರೆ.
ಸೊ ನಾವು ಒಬ್ಬರಿಂದ ಕೆಲವು ಜನಿಂದ ಸರ್ಕಾರ ಬಂದಿದ್ದು ನಾವು ಒಪ್ಕೋದಲ್ಲ. ಪಕ್ಷ ಜೊತೆಗೆ ಶಾಸಕರ ಶ್ರಮ, ಕಾರ್ಯಕರ್ತರ ಶ್ರಮದಿಂದ ಈ ಸರ್ಕಾರ ಬಂದಿದೆ ಅನ್ನೋದು ಎಲ್ಲರೂ. ಜಿ ಪರಮೇಶ್ವರ್ ಪರ ಶಾಸಕ ಪ್ರಸಾದ್ ಅಬ್ಬಯ್ಯ ಬ್ಯಾಟಿಂಗ್ ಮಾಡಿದ್ದಾರೆ. ದಲಿತ ಸಿಎಂ ಬಗ್ಗೆ ಸಮುದಾಯದ ಒತ್ತಾಯ ಮಾಡ್ತಾ ಇದೆ. ಒಂದಷ್ಟು ಸಮುದಾಯ ಕೂಡ ಈಗ ದಲಿತ ಸಿಎಂ ಆಗಬೇಕು ಅನ್ನುವಂತಹ ಕೂಗು ಕೇಳಿ ಬರ್ತಾ ಇರುವಂಥದ್ದು. ಹೀಗಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಸಿಎಂ ಆಗಬೇಕು. ಪರಮೇಶ್ವರ್ ಪ್ರಭಾವಿ ನಾಯಕರು, ರಾಜಕೀಯ ಮುತ್ಸದಿ ಅವರು. ಸಿಎಂ ಆಗ್ತೇನೆ ಅನ್ನೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಆದರೆ ಈ ನಿಟ್ಟಿನಲ್ಲಿ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ನ್ಯೂಸ್ 18ಗೆ ಪ್ರಸಾದ್ ಅಬ್ಬಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ಹಿರಿಯ ಸಚಿವರಾದಂತಹ ಗೃಹ ಸಚಿವರಾದಂತಹ ಪರಮೇಶ್ವರ್ ಅವರು ಸಹ ನಾನು ಸಹ CM ಸ್ಥಾನದ ಆಕಾಂಕ್ಷೆ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಈ ನಿಟ್ಟಿನಲ್ಲಿ ನಮ್ಮ ಜೊತೆ ಮಾತಾಡಲಿಕ್ಕೆ ಹಿರಿಯ ಶಾಸಕರಾದಂತಹ ಪ್ರಸಾದ್ ಅಬ್ಬಯ್ಯ ಅವರು ಇದ್ದಾರೆ. ಸರ್ ನಮಸ್ಕಾರ. ಈಗೇನು ಪರಮೇಶ್ವರ್ ಅವರು ಹೇಳಿಕೆ ಅದರಲ್ಲಿ ತಪ್ಪೇನಿದೆ ರೀ? ನಾನು ಒಬ್ಬ CM ಆಕಾಂಕ್ಷಿ ಅಂತೇಳಿ ನಮ್ಮ ನಾಯಕರು, ನಮ್ಮ ಮುಖಂಡರು, ಗೃಹ ಸಚಿವರು ಅವರು ಹೇಳಿದ್ದಾರೆ. ತಪ್ಪೇನಿದೆ ಅದರಲ್ಲಿ? ಅವರು ಒಬ್ಬ ಹಿರಿಯ ರಾಜಕೀಯ ಮುತ್ಸದ್ದಿಗಳು, ಎಲ್ಲ ರೀತಿಯ ಅನುಭವ ಇದೆ. ಅವರು ಮುಖ್ಯಮಂತ್ರಿಯಾಗಿ ರಾಜ್ಯವನ್ನು ನಡೆಸುವಂಥ ಎಲ್ಲ ಅರ್ಹತೆ ಇದೆ. ಅದರಲ್ಲಿ ನಾನು ಅದು ಆಕಾಂಕ್ಷಿ ಒಬ್ಬ ಅಂತ ಹೇಳಿದರೆ ತಪ್ಪೇನಿದೆ ಅದರಲ್ಲಿ? ಯಾವ ರೀತಿಯ ತಪ್ಪು? ಇಲ್ಲಿ ಮೊಸರಿನಲ್ಲಿ ಕಲ್ಲು ಹುಡುಕುವಂಥದ್ದು ಅವಶ್ಯಕತೆ ಇಲ್ಲ. ಖಂಡಿತವಾಗಿ ಕೂಡ ಅದು ಏನೇ ಇದ್ದರೂ ಕೂಡ ಅಂತಿಮ ಈಗ ಆ ರೀತಿಯ ಯಾವ ಚರ್ಚೆಗಳಾಗ್ತಾ ಇಲ್ಲ. ಈಗ ನಾವು ಅದ್ರ ಬಗ್ಗೆ ಚರ್ಚೆ ಮಾಡುವಂಥದ್ದು ಕೂಡ ಅಪ್ರಸ್ತುತ. ಅದು ಏನೇ ತೀರ್ಮಾನಗಳಿದ್ದರೆ, ಏನೇ ನಿರ್ಧಾರಗಳು ತೆಗೆದುಕೊಳ್ಳುವಂಥದ್ದಿದ್ದರೆ ಹೈಕಮಾಂಡ್ ತೆಗೆದುಕೊಳ್ತದೆ. ಅದಕ್ಕೆ ಹೈಕಮಾಂಡಕ್ಕೆ ಎಲ್ಲರೂ ಬದ್ಧರಿರ್ತಾರೆ. ನೀವು ಸಹಜವಾಗಿ ಈಗ ನನಗೆ ನೀವು ಸಚಿವರ ಆಕಾಂಕ್ಷಿನ ಅಂತ ಕೇಳಿದಾಗ ಖಂಡಿತವಾಗಿ ಕೂಡ ನಾನೊಬ್ಬ ಹಿರಿಯ ಶಾಸಕನಾಗಿ ಈ ಭಾಗದ ಜನರ ಬೇಡಿಕೆ ಇದೆ, ನನ್ನ ಒಂದು ಬೇಡಿಕೆನೂ ಇದೆ, ಖಂಡಿತವಾಗಿ ನಾವು ಕೇಳ್ತೀವಿ. ಅಂತಿಮವಾಗಿ ಹೈಕಮಾಂಡ್ ಏನು ತೀರ್ಮಾನ ತಗೊಳ್ತದೆ ಆ ತೀರ್ಮಾನಕ್ಕೆ ನಾವೆಲ್ಲ ಬದ್ಧರಿರ್ತೀವಿ. ನಾವೆಲ್ಲ ಈಗೇನು ಒಂದು ಕಡೆ DKC ಬಣ, ಮತ್ತೊಂದು ಕಡೆ CM ಅವರು ಬಣ, ಒಂದು ಕಡೆ ಡೆಲ್ಲಿ ಭೇಟಿ, ಮತ್ತೊಂದು ಕಡೆ CM ಅವರು ನಿನ್ನೆ ಖರ್ಗೆ ಅವ್ರನ್ನ ಭೇಟಿಯಾಗಿದ್ದಾರೆ. ನೋಡಿ, ಇಲ್ಲಿ ಯಾವ ಬಣಗಳಿಲ್ಲ. ಏನೇ ಬಣ ಇದ್ದರೂ ಕಾಂಗ್ರೆಸ್ ಒಂದೇ ಬಣ. ಈಗ ಒಬ್ಬ AICC ಪ್ರೆಸಿಡೆಂಟಿಗೆ ಅವ್ರನ್ನ ಭೇಟಿ ಮಾಡುವಂಥದ್ದು ಬಹಳ ಸಹಜ. ಅಲ್ಲಿ ಮುಖ್ಯಮಂತ್ರಿಗಳಿರ್ಬೋದು, ಉಪಮುಖ್ಯಮಂತ್ರಿಗಳಿರ್ಬೋದು, ಸಚಿವರು ಇರ್ಬೋದು, ಶಾಸಕರು. ನಾನು ಭೇಟಿ ಮಾಡಿದ್ದೀನಿ. ಇದರ ಅರ್ಥ ನಾವೆಲ್ಲೋ ರಾಜಕೀಯಕ್ಕಾಗಿ ಮೀಟ್ ಮಾಡ್ತಾಯಿದ್ವಿ ಅಂತಲ್ಲ. ನಿಮಗೆ ಈ ಸಂದರ್ಭದಲ್ಲಿ ಅದು ಕಾಣ್ತಾ ಇದೆ. ಇದು ಸಹಜ ಪ್ರಕ್ರಿಯೆ. ನಾವು ಹೋಗೋದು, ಭೇಟಿ ಮಾಡೋದು, ಡೆಲ್ಲಿಗೆ ಹೋಗೋದು, ಬರುವಂಥದ್ದು ಸಹಜ ಪ್ರಕ್ರಿಯೆ. ಪಕ್ಷದ ಆಗು ಹೋಗುಗಳ ಬಗ್ಗೆ, ಪಕ್ಷವನ್ನು ಕಟ್ಟುವುದ್ರ ಬಗ್ಗೆ, ಪಕ್ಷದ ವಿಚಾರಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಾವು ಹೋಗೋದು ಬರೋದು ಬಹಳ ಸಹಜ. ಅದು ಈ ಸಂದರ್ಭದಲ್ಲಿ ಆ ರೀತಿಯ ಏನೋ ಊಹಾಪೋಹಗಳು ಎಲ್ಲ ಒಂದು ಕಡೆ. ಈಗ ಕೋನ್ ರೆಡ್ಡಿಯವರು ಮದುವೆ ಕಾರ್ಡ್ ಕೊಡೋಕೆ ಬಂದರೆ ಏನು ಗೌಪ್ಯ ಮೀಟಿಂಗ್ ನಾನು ಅಂತ ಕೇಳುವಂಥದ್ದು, ಈ ರೀತಿಯ ಮಾಧ್ಯಮದಲ್ಲಿ ಸೃಷ್ಟಿ ಆಗ್ತಾ ಇದ್ದಾವೆ. ಖಂಡಿತವಾಗಿ ಆ ರೀತಿ ಯಾವುದೂ ಇಲ್ಲ. ಕಾಂಗ್ರೆಸ್ ಬಣ ಒಂದೇ. ಹೈಕಮಾಂಡ್ ಏನು ತೀರ್ಮಾನ ತಗೊಳ್ತದೆ ಅದಕ್ಕೆಲ್ಲರೂ ಬದ್ಧರಿರ್ತಾರೆ. ಇದು ಪ್ರಸಾದ್ ಅಬ್ಬಯ್ಯ ಅವರು ಮಾತಾಡಿದೆ. ಒಟ್ಟಾರೆ ಏನು ಪರಮೇಶ್ವರ್ ಅವರು ಏನು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ತಪ್ಪೇನಿಲ್ಲ. ಆದರೆ ಅದು ದಲಿತ CM ಕೂಗು ಬಹಳಷ್ಟು ವರ್ಷಗಳಿಂದಿದೆ. ಹೈಕಮಾಂಡ್ ಏನು ತೀರ್ಮಾನ ಕೈಗೊಳ್ಳುತ್ತೋ ಅದಕ್ಕೆ ನಾವೆಲ್ಲರೂ ಬದ್ಧರಿರ್ತೇವೆ ಅನ್ನೋ ಒಂದು ಮಾತು ಹೇಳಿದರೆ. ಶಿವರಾಮ ಸುನಿ, ನ್ಯೂಸ್ 18 ಹುಬ್ಬಳ್ಳಿ. ಲೈಂಗಿಕ ಸಮಸ್ಯೆಗೆ ಪರಿಹಾರ ನೀಡ್ತೀನಿ ಅಂತ 48 ಲಕ್ಷವನ್ನ ವಂಚಿಸಲಾಗಿದೆ. ಟೆಂಟ್ ಗುರೂಜಿ ನಂಬಿ 48 ಲಕ್ಷವನ್ನ ಕಳ್ಕೊಂಡಿದ್ದಾರೆ ಟೆಕ್ಕಿ ತೇಜಸ್. ಹಣ ಕಳ್ಕೊಂಡಿದ್ದೂ ಅಲ್ಲದೆ ಟೆಕ್ಕಿಯ ಕಿಡ್ನಿಗೂ ಈಗ ಸಮಸ್ಯೆ ಉಂಟಾಗಿದೆ. ಲೈಂಗಿಕ ಸಮಸ್ಯೆಗೆ ಪರಿಹಾರ ನೀಡ್ತೀನಿ ಅಂತ ಹೇಳಿ ಗುರೂಜಿ 48 ಲಕ್ಷವನ್ನ ವಂಚನೆ ಮಾಡಿದ್ದಾರೆ. ಅದರಲ್ಲೂ ಕೂಡ ರೋಡ್ ಬದಿಯಲ್ಲಿ ಇರುತ್ತಲ್ಲ ಟೆಂಟ್, ಆ ಟೆಂಟ್ ಗುರೂಜಿಯನ್ನ ನಂಬಿ 48 ಲಕ್ಷ ಪಂಗನಾಮ ಹಾಕಿಸ್ಕೊಂಡಿದ್ದಾರೆ ಟೆಕ್ಕಿ ತೇಜಸ್. ಹಣ ಕಳ್ಕೊಂಡಿದ್ದು ಅಲ್ಲದೆ ಈಗ ಟೆಕ್ಕಿಯ ಕಿಡ್ನಿಗೂ ಕೂಡ ಸಮಸ್ಯೆ ಆಗಿದೆ. ವಿಜಯ್ ಗುರೂಜಿ ಎಂಬಾತನಿಂದ ವಂಚನೆ ಆರೋಪ ಕೇಳಿ ಬರ್ತಾ ಇದೆ. ರಸ್ತೆ ಬದಿ ಟೆಂಟ್ನಲ್ಲಿ ಚಿಕಿತ್ಸೆ ಪಡೆದಿದ್ದಂತಹ ಟೆಕ್ಕಿ ತೇಜಸ್ ಹಂತ ಹಂತವಾಗಿ ತೇಜಸ್ನಿಂದ 48 ಲಕ್ಷ ಹಣವನ್ನ ಪೀಕಿದ್ದಾನೆ ಗುರೂಜಿ. ಬ್ಯಾಂಕ್ನಲ್ಲಿ ಲೋನ್ ಪಡೆದು ಚಿಕಿತ್ಸೆಗೆ ಹಣ ನೀಡಿದ್ದ ಟೆಕ್ಕಿ ಗುರೂಜಿ ವಿಜಯಲಕ್ಷ್ಮಿ ಆಯುರ್ವೇದಿಕ್ ವಿರುದ್ಧ ದೂರು ನೀಡಿದ್ದಾರೆ. ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿದೆ. ಭಾಳ ಜನಗಳಿಗೆ ಅಮಾಯಕರಿಗೆಲ್ಲ ಬಂದು ಇದು ಮೋಸ ಆಗ್ತಾ ಇದೆ. ಇದು ಒಂದು ಲೈಸೆನ್ಸ್ ಇಲ್ಲ, ಏನಿಲ್ಲ. ಸುಮ್ಮನೆ ಏನಂದರೆ ಮಾಡ್ಕೊಂಡು ದುಡ್ಡು ಮಾಡ್ತಾ ಇದ್ದಾರೆ. ಇದರಲ್ಲಿ ಯಾರು ಇದು ಬ್ಯಾಗ್ರೌಂಡ್ ಗೊತ್ತಿಲ್ಲ. ಅದು ನೀವೇ ನೋಡಬೇಕು. ಅದನ್ನೇನೋದ್ರಿಂದ ಅಯ್ಯರ್ಗೆ ಹೇಳಬೇಕು. ಅದಕ್ಕೆ ಲೈಸೆನ್ಸ್ ಇರಬೇಕು, ಹೋಗ್ಬೇಕು, ಅದೇನಿದೆ ನೋಡಬೇಕು. ಅದು ಇದೆ ಎಲ್ಲರದ್ದು ಇರ್ತಾರೆ. ಕೆಲವರು ಸುಮ್ಮನೆ ವಂಚನೆ ಮಾಡ್ತಾ ಇದ್ದಾರೆ. ಬಟ್
ಫುಟ್ಪಾತಲ್ಲಿ ಇಟ್ಕೊಂಡು ಅದು ಆಗಿದೆ ಇದಾಗಿದೆ ಅಂತ ಅದನ್ನು ನೀವು ಗಮನ ತಗೊಂಡು ಅದೇನು ಏರಿದೆ ಗಮನ ತಗೊಂಡು ನೀವು ನೋಡ್ಕೊಂಡು ನೀವು ಹೇಳಿ ಗಮನ ಅವ್ರಿಗೆ ಇದು ಭಾಳ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಮಾದೇಶ್ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಲೈಂಗಿಕ ಸಮಸ್ಯೆಗೆ ಶಾಶ್ವತ ಪರಿಹಾರ ಕೊಡ್ತೇವೆ ಅಂತೇಳಿ ಒಂದು ಆಯುರ್ವೇದಿಕ್ ಮೆಡಿಸಿನ್ ಅನ್ನು ಕೊಡ್ತೀನಿ ಅಂತೇಳಿ ಟೆಕ್ಕಿಯೊಬ್ಬನಿಗೆ ಬರೋಬ್ಬರಿ 48 ಲಕ್ಷ ವಂಚನೆ ಮಾಡಿರುವಂಥ ಘಟನೆ ಜ್ಞಾನಭಾರತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಸದ್ಯಕ್ಕೆ ನಾನು ಒಂದು ಕ್ಯಾಂಪ್ ಬಳಿ ಇದ್ದೀನಿ. ಅಂದರೆ ನೀವು ರಸ್ತೆಯಲ್ಲಿ ಹೋಗ್ತಿರುವಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಒಂದಷ್ಟು ಕ್ಯಾಂಪ್ಗಳನ್ನು ನೀವು ನೋಡಿರ್ತೀರ ನಾರ್ಮಲ್ ಆಗಿ. ಈ ಒಂದು ಕ್ಯಾಂಪ್ನಲ್ಲಿರುವಂಥವ್ರು ನಾವು ಆಯುರ್ವೇದಿಕ್ ಮೆಡಿಸಿನನ್ನು ನಿಮಗೆ ಕೊಡ್ತೇವೆ, ಅದರಿಂದ ನಿಮಗೇನು ಕೀಲು ನೋವಿರುತ್ತೆ, ಅಂಗಾಂಗಗಳ ನೋವಿರುತ್ತೆ, ಏನೆಲ್ಲ ಸಮಸ್ಯೆ ಇರುತ್ತೆ, ರೋಗಗಳಿರುತ್ತೆ, ಲೈಂಗಿಕ ಸಮಸ್ಯೆ ಇರುತ್ತೆ, ಎಲ್ಲವನ್ನು ಕೂಡ ನಾವು ಪರಿಹಾರ ಮಾಡ್ತೇವೆ. ಈ ಒಂದು ಔಷಧಿಯನ್ನು ತಗೊಂಡ್ರೆ ಆ ಎಲ್ಲ ಸಮಸ್ಯೆಗಳು ಕೂಡ ನಿಮಗೆ ನಿವಾರಣೆ ಆಗುತ್ತೆ ಅಂತೇಳಿ ನಂಬಿಸುವಂಥ ಕೆಲಸವನ್ನು ಮಾಡ್ತಾರೆ. ಅದೇ ರೀತಿಯಾಗಿ ಇತ್ತೀಚೆಗೆ ಶಿವಮೊಗ್ಗ ಮೂಲದ ಟೆಕ್ಕಿಯೊಬ್ಬ ಈ ಒಂದು ಕ್ಯಾಂಪ್ ಬಳಿ ಬಂದಿರ್ತಾನೆ. ಅಂದರೆ ಆತನಿಗೆ ಒಂದಷ್ಟು ಇತ್ತೀಚೆಗೆ ಮದುವೆ ಆಗಿರ್ತಾನೆ, ಲೈಂಗಿಕ ಸಮಸ್ಯೆ ಇದೆ ಅಂತೇಳಿ ಆತ ಒಂದು ಆಸ್ಪತ್ರೆಯಲ್ಲಿ ಹೋಗಿರ್ತಾನೆ, ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆಯನ್ನು ಕೂಡ ಪಡೆಯುವಂಥ ಕೆಲಸವನ್ನು ಮಾಡಿರ್ತಾನೆ. ಆದರೆ ಆ ಚಿಕಿತ್ಸೆ ಆತನಿಗೆ ಅಷ್ಟೊಂದು ಫಲಕಾರಿ ಆಗಿರೋದಿಲ್ಲ. ಹೀಗಾಗಿ ಈ ಒಂದು ರಸ್ತೆಯಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಈ ಒಂದು ಆಯುರ್ವೇದಿಕ್ ಅಂತ ಏನಿದೆ, ಆಯುರ್ವೇದಿಕ್ ಕ್ಯಾಂಪ್ ಅಂತ ಏನಿದೆ, ಇದನ್ನು ನೋಡಿದಂಥ ಸಂದರ್ಭದಲ್ಲಿ ಇಲ್ಲಿ ಇರುವಂತಹ ಓರ್ವ ವ್ಯಕ್ತಿಗೆ, ಇದರೊಳಗಡೆ ಇದ್ದಂತಹ ವಿನಯ್ ಗುರೂಜಿ ಎಂಬ ವ್ಯಕ್ತಿಗೆ ಪರಿಚಯ ಮಾಡಿಕೊಳ್ತಾನೆ. ನನಗೆ ಈ ರೀತಿ ಸಮಸ್ಯೆ ಇದೆ, ಹೀಗಾಗಿ ಅದನ್ನು ಪರಿಹಾರ ಮಾಡಿಕೊಡ್ಬೋದಾ ನೀವು ಅಂತ ಕೇಳಿದಂಥ ಸಂದರ್ಭದಲ್ಲಿ ಆ ವಿನಯ್ ಗುರೂಜಿ ಏನಿದ್ದಾನೆ, ಈ ಒಂದು ಕ್ಯಾಂಪ್ನ ಓನರ್ ಏನಿದ್ದಾನೆ, ಆತ ಮೆಡಿಸನ್ ಇದೆ, ಆ ಒಂದು ಮೆಡಿಸನನ್ನು ಕೊಟ್ಟರೆ ನೀವು ಆರಾಮಾಗಿ ಹುಷಾರಾಗ್ತೀರಾ, ನಿಮ್ಗೆ ಏನು ಸಮಸ್ಯೆ ಇದೆಯಲ್ಲ ಅದು ಪರಿಹಾರ ಆಗುತ್ತೆ ಅಂತೇಳಿ ನಂಬಿಸಿರ್ತಾನೆ. ಆತನ ಮಾತನ್ನು ನಂಬಿ ಈತ ಹಂತವಾಗಿ 48 ಲಕ್ಷವನ್ನು ಕೊಟ್ಟಿದ್ದಾನೆ. ಅಂದರೆ 1 ಗ್ರಾಮ್ಗೆ ಸುಮಾರು 1.5 ಲಕ್ಷ ಅಂತೇಳಿ ಆತ 20 ಗ್ರಾಮ್ ಸೇಲ್ ಮಾಡುವಂಥ ಕೆಲಸವನ್ನು ಮಾಡಿರ್ತಾನೆ. ಅಂದರೆ ಅದು ಆಯುರ್ವೇದಿಕ್ ಮೆಡಿಸನ್ ಅಂತೇಳಿ, ಆಯುರ್ವೇದಿಕ್ ಔಷಧಿ ಅಂತೇಳಿ ಕೊಟ್ಟಿರ್ತಾನೆ. ನನಗೆ ಯಾವುದು ಕೂಡ ಹುಷಾರಾಗಿಲ್ಲ, ನನ್ನ ಲೈಂಗಿಕ ಸಮಸ್ಯೆ ಏನಿತ್ತು ಅದು ಪರಿಹಾರ ಆಗಿಲ್ಲ ಅಂತೇಳಿ ಬಂದು ಕೇಳ್ತಾನಲ್ಲ, ಈ ಒಂದು ಸಂದರ್ಭದಲ್ಲಿ ನೀನು ಮತ್ತೆ ಲೈಂಗಿಕ ಪರಿಹಾರ, ಅದು ಒಂದು ಸಮಸ್ಯೆ ಪರಿಹಾರ ಆಗಬೇಕು ಅಂದರೆ ಇನ್ನೂ ಕೂಡ ಔಷಧಿನ ತಗೋಬೇಕು ಅಂತ ಹೇಳ್ತಾನೆ. ಆಲ್ರೆಡಿ ಈತ ಸಾಲ ಸೂಲ ಮಾಡಿ ಆ ಕಡೆ ಈ ಕಡೆ ಬ್ಯಾಂಕ್ನಲ್ಲಿ, HDFC ಬ್ಯಾಂಕ್ನಲ್ಲಿ 20 ಲಕ್ಷ ಲೋನನ್ನು ಎತ್ತಿ ಸುಮಾರು 48 ಲಕ್ಷವನ್ನು ಕೊಟ್ಟಿರ್ತಾನೆ. ಆದರೂ ಕೂಡ ಮತ್ತೆ ದುಡ್ಡನ್ನು ಕೊಡಬೇಕಾಗುತ್ತೆ ಅಂತ ಹೇಳಿ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಆತನಿಗೆ ಬೆದರಿಕೆ ಹಾಕುವಂಥ ಕೆಲಸವನ್ನು ಆ ವ್ಯಕ್ತಿ ಮಾಡ್ತಾನೆ, ಅಂದರೆ ವಿನಯ್ ಗುರೂಜಿ ಮಾಡ್ತಾನೆ. ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸುವಂಥ ಕೆಲಸವನ್ನು ಮಾಡಲಾಗಿದೆ. ಅಂದರೆ ಈ ರೀತಿಯಾಗಿ ನನಗೆ ವಂಚನೆ ಮಾಡಲಾಗಿದೆ, ಜೊತೆಗೆ ಈ ಒಂದು ಔಷಧಿ ತೆಗೆದುಕೊಂಡಿರೋದ್ರಿಂದ ನನಗೆ ಕಿಡ್ನಿ ಸಮಸ್ಯೆ ಕೂಡ ಉಂಟಾಗಿದೆ, ಕೂಡಲೇ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಪೊಲೀಸರಿಗೆ ದೂರು ನೀಡುವಂಥ ಕೆಲಸವನ್ನು ಕೂಡ ಮಾಡಲಾಗಿದೆ. ಈ ಒಂದು ಕ್ಯಾಂಪ್ನ ಓನರ್ ಆಗಿರುವಂಥ ವಿನಯ್ ಗುರೂಜಿ ಹಾಗೂ ಆ ಒಂದು ಔಷಧಿಗಳನ್ನು ಸಪ್ಲೈ ಮಾಡುವಂಥ ಒಂದು ಅಂಗಡಿ ಏನಿದೆ, ಆ ಒಂದು ಅಂಗಡಿಯ ವಿರುದ್ಧ ಕೂಡ ಪ್ರಕರಣವನ್ನು ದಾಖಲಿಸಿಕೊಂಡು ಜ್ಞಾನಭಾರತಿ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. ಮಾದೇಶ್, ನ್ಯೂಸ್ 18 ಕನ್ನಡ, ಬೆಂಗಳೂರು.